ಜೈ ಹಿಂದ್. ಕಾರವಾರ ಡಿಸ್ಟಿಕ್ ಕೋರ್ಟ್ನಲ್ಲಿ ಪಿಯೋನ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳನ್ನ ಕರೆದಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಪಿವಾನ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಏಜು, ಸ್ಯಾಲ್ರಿ ಎಷ್ಟಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತಾ ಅಥವಾ ಡೈರೆಕ್ಟಾಗಿ ನೀವು ಪಡ್ಕೊಂಡಿರೋ ಮಾರ್ಕ್ಸ್ ಮೇಲೆ ಇಂಟರ್ವ್ಯೂ ಕರೀತಾರ, ಇಂಟರ್ವ್ಯೂ ಯಾವ ಥರ ಇರುತ್ತೆ, ಸೆಲೆಕ್ಷನ್ ಆದಮೇಲೆ ಪಿಯೋನ್ ವರ್ಕ್ ಯಾವ ಥರ ಇರುತ್ತೆ, ಪ್ರೊಸೆಸ್ ಸರ್ವರ್ ಜಾಬ್ ಯಾವ ಥರ ಇರುತ್ತೆ, ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಜೆನ್ಯೂನ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ ಅಲ್ವಾ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಕ್ಯಾಂಡಿಡೇಟ್ಸ್ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೋಟಲ್ಲು 83 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅದರಲ್ಲಿ 13 ವೇಕೆನ್ಸಿ ಪ್ರೊಸೆಸ್ ಸರ್ವರು, 65 ಪಿಯಾನ್ ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಆಲ್ರೆಡಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 16 ಸೆಪ್ಟೆಂಬರ್ 2026. ಈ ಡೇಟ್ ಒಳಗಡೆ ಆನ್ಲೈನಲ್ಲಿ ಅಪ್ಲೈನ ಮಾಡಬಹುದು. ಮೊದಲನೇದಾಗಿ ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡೋದಾದ್ರೆ ಸ್ಕ್ರೀನಲ್ಲಿ ನೀವು ನೋಡ್ತಿರ್ಬೋದು. ಈ ಟೇಬಲಲ್ಲಿ ಕ್ಯಾಟಗರಿ ವೈಸು ವೇಕೆನ್ಸಿನ ಬಿಟ್ಟಿದ್ದಾರೆ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಈ ಟೇಬಲ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ, ಎಷ್ಟು ವೇಕೆನ್ಸಿ ಇದೆ ಅದನ್ನು ನೋಡಿಕೊಂಡು ಅಪ್ಲೈನ ಮಾಡಿ. ಟೋಟಲ್ಲು ಪ್ರೊಸೆಸ್ ಸರ್ವರ್ಗೆ 13 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟು ಪಿಯಾನ್ಗೆ 65 ವೇಕೆನ್ಸಿನ ಬಿಟ್ಟಿದ್ದಾರೆ. ನೀವು ಕೂಡ ಪಿಯಾನ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಕೂಡ ಈ ಟೇಬಲ್ನ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನೋಡಿಕೊಂಡು ಅಪ್ಲೈ ಮಾಡಬೇಕು. ಆನ್ಲೈನ್ ಅಪ್ಲೈ ಮಾಡುವಾಗ ಈ ಟೇಬಲ್ನ ನೋಡಿಕೊಂಡು ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಇದೆ ಅದನ್ನು ನೋಡಿಕೊಂಡು ಅಪ್ಲೈನ ಮಾಡಿ. ಇದು ಆನ್ಲೈನ್ ಅಪ್ಲಿಕೇಶನ್ ಮೋಡಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋದಕ್ಕೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಕಾರವಾರ ಡಿಸ್ಟಿಕ್ ಕೋರ್ಟ್ ಅಂತ ಸರ್ಚ್ ಮಾಡಿದ್ರೆ ಕಾರವಾರ ಡಿಸ್ಟಿಕ್ ಕೋರ್ಟ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ರಿಕ್ರೂಟ್ಮೆಂಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾರೆ, ಪರ್ಸ್ನಲ್ ಡೀಟೇಲ್ಸು, ಎಜುಕೇಷನಲ್ ಡೀಟೇಲ್ಸು, ಮತ್ತು ಕೆಲವೊಂದು ಸರ್ಟಿಫಿಕೇಟ್ಗಳು, ಫೋಟೋ, ಸಿಗ್ನೇಚರು, ಇದನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಅಲ್ಲೇ ಪೇಮೆಂಟ್ ಲಿಂಕು ಕೂಡ ಇರುತ್ತೆ. SBIದು ಪೇಮೆಂಟ್ ಲಿಂಕ್ ಇರುತ್ತೆ, ಅಲ್ಲೇ ಪೇಮೆಂಟ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದ್ಸಲ ರಿವ್ಯೂ ಮಾಡಿಬಿಟ್ಟು ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಇರುತ್ತೆ. 2A 2B 3A 3Bಗೆ 150 ರೂಪಾಯಿ ಇರುತ್ತೆ. SC ST OBC ಮತ್ತು PWBD ಕ್ಯಾಂಡಿಡೇಟ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟು ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಪ್ರೊಸೆಸ್ ಸರ್ವರ್ಗೆ 31,775ರಿಂದ 61,300 ರೂಪಾಯಿವರೆಗೆ ಪೇ ಇರುತ್ತೆ. ಈ ಸ್ಟಾರ್ಟಿಂಗಲ್ಲಿ ನಿಮಗೆ 31,775 ರೂಪಾಯಿ ಬರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಆ್ಯಡ್ ಆಗುತ್ತೆ. ಪಿಯೋನ್ಗೆ 27,000ದಿಂದ 46,675 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಫಸ್ಟ್ ಮಂತ್ ಸ್ಯಾಲ್ರಿ 27,000 ಬೇಸಿಕ್ ಪೇಗೆ ಎಕ್ಸ್ಟ್ರಾ ಅಲೌನ್ಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ 10th ಪಾಸ್ ಆಗಿದ್ದರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಪ್ರೊಸೆಸ್ ಸರ್ವರ್ ಆದರೂ ಅಷ್ಟೇ, ಪಿಯೋನ್ ಆದರೂ ಅಷ್ಟೇ, ಎರಡಕ್ಕೂ 10th ಪಾಸ್ ಕೇಳಿದರೆ. ITI PUC ಆಗಿರೋರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಯಾರ ಹತ್ರ HMV LMV DL ಅಂದರೆ ಹೆವಿ ಮೋಟಾರ್ ವೆಹಿಕಲ್, ಲೈಟ್ ಮೋಟಾರ್ ವೆಹಿಕಲ್ಲು, ಡ್ರೈವಿಂಗ್ ಲೈಸೆನ್ಸು ಇದ್ದರೆ ಪ್ರೊಸೆಸ್ ಸರ್ವರ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ HMV LMV DL ಇದ್ದರೆ ನಿಮಗೆ ಪ್ರೊಸೆಸ್ ಸರ್ವರ್ ಜಾಬ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ ಗೈಸ್. ಹಾಗಾಗಿ DL ಇರೋರಿಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬಹುದು. ನೆಕ್ಸ್ಟು ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ ಜನರಲ್ಗೆ 18ರಿಂದ 40 ವರ್ಷ, 2A 2B 3A 3Bಗೆ 18ರಿಂದ 43 ವರ್ಷ, SC ST OBC ಅವರಿಗೆ 45 ವರ್ಷ ಮತ್ತು PWD ಅವರಿಗೆ 55 ವರ್ಷದವರೆಗೆ ಅಪ್ಲೈನ ಮಾಡಬಹುದಾಗಿದೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಪ್ರೊಸೆಸ್ ಸರ್ವರ್ ಜಾಬ್ಗೆ ನೀವು 10th ಪಡ್ಕೊಂಡಿರುವಂಥ ಮಾರ್ಕ್ಸ್ ಬೇಸ್ ಮೇಲೆ 1:25 ಅಂದರೆ 1 ವೇಕೆನ್ಸಿಗೆ 25 ಕ್ಯಾಂಡಿಡೇಟ್ಗಳಂತೆ ಒಂದು ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಆ ಶಾರ್ಟ್ ಲಿಸ್ಟಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ಆ ಇಂಟರ್ವ್ಯೂನ 10 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂವಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ನ ತಗೋತಾರೆ ಅವರು ಈ ಜಾಬ್ಗಳಿಗೆ ಸೆಲೆಕ್ಟ್ ಆಗ್ತಾರೆ ಗೈಸ್. ಪಿಯಾನ್ಗೂ ಅಷ್ಟೇ ಸೇಮೇ. 10th ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಾ ಆ ಮಾರ್ಕ್ಸ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ನ ಕ್ರಿಯೇಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಆ ಶಾರ್ಟ್ ಲಿಸ್ಟಲ್ಲಿ 1:10 ಅಂದರೆ 1 ವೇಕೆನ್ಸಿಗೆ 10 ಕ್ಯಾಂಡಿಡೇಟ್ಗಳಂತೆ
ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಅಲ್ಲಿ ಸೇಮ್ ಇರುತ್ತೆ, 10 ಮಾರ್ಕ್ಸ್ಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಗೈಸ್. ನಿಮಗೆ ಇಂಟರ್ವ್ಯೂ ವಿಡಿಯೋಗಳು ಬೇಕಂದ್ರೆ ಪ್ರೊಸೆಸ್ ಸರ್ವರ್ ಆಗಿರ್ಬೋದು, ಪಿಯಾನ್ ಆಗಿರ್ಬೋದು, ಈ ಹುದ್ದೆಗಳಿಗೆ ಇಂಟರ್ವ್ಯೂ ವಿಡಿಯೋ ಬೇಕಂದ್ರೆ ನನ್ನ ಚಾನಲಲ್ಲಿ ಮೈಸೂರು, ಬೆಂಗಳೂರು, ರಾಮನಗರ ಈ ಕೋರ್ಟ್ಗಳದೆಲ್ಲ ಇಂಟರ್ವ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೋಡಿದ್ರೆ ಈ ಇಂಟರ್ವ್ಯೂಗೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಆ ವಿಡಿಯೋನ ನೋಡಿ ಗೈಸ್. ಮತ್ತು ಇವಾಗ ಡಾಕ್ಯುಮೆಂಟ್ಸು ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. 10th ಮಾರ್ಕ್ಸ್ ಕಾರ್ಡು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫು ಕೂಡ 10th ಮಾರ್ಕ್ಸ್ ಕಾರ್ಡೇ ಬೇಕಾಗುತ್ತೆ. ಆಧಾರ್ ಕಾರ್ಡು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು ಸ್ಕೂಲ್ ಅಥವಾ ಕಾಲೇಜಲ್ಲಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವ ಥರ ಇರಬೇಕು ಅಂದ್ಬಿಟ್ಟು ಒಂದ್ಸಲ ಓದಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಭ್ಯರ್ಥಿಯು ಉತ್ತಮ ನಡತೆಯ ಬಗ್ಗೆ ಶಾಲೆ, ಕಾಲೇಜಿಗೆ ಸಂಬಂಧಿಸಿದ ತನಗೆ ಚೆನ್ನಾಗಿ ಪರಿಚಯವಿರುವ ಹಾಗೂ ಸಂಬಂಧಿಯಾಗಿರದ 2 ಗೌರವಾನ್ವಿತ ವ್ಯಕ್ತಿಗಳಿಂದ ಸಹಿ ಮತ್ತು ಮೊಹರು ಒಳಗೊಂಡಂತೆ 2 ಹಾಗೂ ತಾನು ಕೊನೆಯದಾಗಿ ಓದಿದ ಸಂಸ್ಥೆ, ಕಾಲೇಜಿನ ಪ್ರಾಂಶುಪಾಲರಿಂದ ವಿದ್ಯಾಭ್ಯಾಸದ ವಿವರಗಳೊಂದಿಗೆ ಸಹಿ ಮತ್ತು ಮೊಹರು ಒಳಗೊಂಡಂತೆ ಪಡೆದ 1 ನಡತೆ ಪ್ರಮಾಣ ಪತ್ರವನ್ನು ಒಟ್ಟು 6 ತಿಂಗಳ ಅವಧಿಗೆ ಮೀರದ ಹಾಗೆ ಪಡೆದು ಪ್ರಾಧಿಕಾರವು ನಿರ್ದೇಶಿಸಿದ ಹಾಗೆ ಹಾಜರುಪಡಿಸತಕ್ಕದ್ದು. ನೀವು ಓದಿರೋಂಥ ಸ್ಕೂಲ್, ಕಾಲೇಜಲ್ಲೂ ಮಾಡಿಸ್ಬೋದು, ಅಥವಾ ನೀವು ಲಾಸ್ಟ್ ಇವಾಗ ಎಲ್ಲಿ ಸ್ಟಡಿ ಮಾಡಿದ್ದೀರಾ ಆ ಕಾಲೇಜ್ ಪ್ರಿನ್ಸಿಪಲ್ ಹತ್ರನೂ ಮಾಡಿಸ್ಬಹುದು. ಇದನ್ನು ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಏನೇನು ಹೇಳಿದೆ ಡಾಕ್ಯುಮೆಂಟ್ಸು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇದಿಷ್ಟು ಸರ್ಟಿಫಿಕೇಟ್ನ ಒರಿಜಿನಲ್ ಏನಿರುತ್ತೆ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಇಂಟರ್ವ್ಯೂ ದಿನ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಬೆಳಗ್ಗೆ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸ್ ಆಗ್ತಾರೆ ಅವ್ರನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಅಲ್ಲಿ ನಿಮಗೆ 10 ಮಾರ್ಕ್ಸ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಅದು ಕೋರ್ಟ್ ಬಗ್ಗೆ ಆಗಿರ್ಬೋದು, GK ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಪರ್ಸ್ನಲ್ಲು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಇದ್ರ ಬಗ್ಗೆ ಎಲ್ಲ ಓವರ್ ಆಲ್ ಕ್ವಶನ್ಗಳನ್ನ ಕೇಳ್ತಾರೆ. ಆ ಇಂಟರ್ವ್ಯೂ ರಿಲೇಟೆಡ್ ವಿಡಿಯೋ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ ನೋಡಿ. ಮೈಸೂರು ಡಿಸ್ಟಿಕ್ ಇಂಟರ್ವ್ಯೂ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಮತ್ತು ಬೆಂಗಳೂರು ಡಿಸ್ಟಿಕ್ ಇಂಟರ್ವ್ಯೂ ಅಂತ ಸರ್ಚ್ ಮಾಡಿ ಸಿಗುತ್ತೆ. 4-5 ಇಂಟರ್ವ್ಯೂ ರಿಲೇಟೆಡ್ ವಿಡಿಯೋಗಳನ್ನ ಹಾಕಿದ್ದೀನಿ, ಅದನ್ನು ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಸದ್ಯಕ್ಕೆ ನೀವು ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಇಂಟರ್ವ್ಯೂ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಯಾವ ಥರ ರೆಡಿ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಿ ಹೋಗಬೇಕು, ಮತ್ತು ಇಂಟರ್ವ್ಯೂವಲ್ಲಿ ನಮ್ಮ ಆಟಿಟ್ಯೂಡ್ ಹೆಂಗಿರಬೇಕು, ನಾವು ಹೆಂಗೆ ಬೋಲ್ಡಾಗಿ ಮಾತಾಡಬೇಕು, ಅವ್ರ ಕ್ವಶನ್ಗಳಿಗೆ ಹೆಂಗೆ ಆನ್ಸರ್ ಮಾಡಬೇಕು, ಇದನ್ನೆಲ್ಲ ಮುಂದೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಇದಿಷ್ಟು ಇವತ್ತಿನ ಕಾರವಾರ ಡಿಸ್ಟಿಕ್ ಕೋರ್ಟ್ನ ಒಂದು ಪ್ರೊಸೆಸ್ ಸರ್ವರ್ ಮತ್ತು ಪಿಯಾನ್ ಜಾಬ್ಗಳದ್ದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಯಾರೆಲ್ಲ 10th ಪಾಸ್ ಆಗಿದ್ದೀರಾ ಅವರು ಪರ್ಸೆಂಟೇಜ್, ಮತ್ತು ಎಸ್ಪೆಷಲಿ ಹೇಳ್ಬೇಕಂದ್ರೆ ಯಾರ್ದು ಎಬೋವ್ 85 ಇದೆ ಅವರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರೆ ಜಾಬ್ ಸಿಗೋ ಚಾನ್ಸಸ್ 100% ಇರುತ್ತೆ. ಮತ್ತು ಯಾರ್ದೆಲ್ಲ DL ಆಗಿದೆ ಅವರು ಪ್ರೊಸೆಸ್ ಸರ್ವರ್ಗೆ ಅಪ್ಲೈ ಮಾಡಿದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಿಮ್ಮದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಿಮ್ಮ ಹತ್ರ DL ಇರೋದ್ರಿಂದ ನಿಮಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. ಹಾಗಾಗಿ DL ಇರೋರು ಈ ಹುದ್ದೆಗಳಿಗೆ ಪ್ರೊಸೆಸ್ ಸರ್ವರ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ತುಂಬಾ ಚಾನ್ಸ್ ಇದೆ ಗೈಸ್. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಯಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ.